ಈಗ ಅವರು ನೋಡಿ ಹೇಳುದು ಹೋಗುದಂತೆ ನಾವು. ಬ್ಯಾಗ್ ಬರ್ಬೇಕಂತ. ಸ್ಕೂಲೆಲ್ಲ ಕುತ್ಕೊಂಡಿದ್ದು ಕಿಚನ್ ಎಲ್ಲ ನಾನು ಕ್ಲೀನ್ ಮಾಡ್ತಾನೆ ನೆಲವೆಲ್ಲ ಒರೆಸ್ತಿದ್ದಾರೆ. ಇನ್ನು ಅಜ್ಜ ಸೊ ತುಂಬ ಅಂದರೆ ತುಂಬ ಖುಷಿಯಾಗಿದೆ ರಾಯುಗೆ ಇಲ್ಲಿ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾವು ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಾನು ಮತ್ತು ರಾಯನ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇವೆ. ರಾಯು ಎಂತ ಇಟ್ಕೊಂಡಿದ್ದಾನೆ ಅಂತ ಹೇಳಿದರೆ, ನಮ್ಮದು ಟೇಬಲ್ ಫ್ಯಾನ್ ಮೇಲ್ಗಡೆ ಸಿಕ್ಕಿಸಿದ್ದಾರಲ್ಲ, ಅದು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದು ವೈಟ್ ಅಲ್ಲ, ಸ್ವಲ್ಪ ದೂರ ಕೂತ್ಕೊಂಡ್ರು ಕೂಡ ತುಂಬ ದೂರ ಕೂತ್ಕೊಂಡಿದ್ದಾಗ ಕಾಣ್ತುಂಟು. ಸೊ ಹಾಗೆ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ನನ್ನಪ್ಪ. ಇವನುಂಟಲ್ಲ, ಅದರದ್ದು ಪಾಯಿಂಟ್ ಇದೇನು ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಸೊ ಅದನ್ನು ಸಿಕ್ಕಿಸೋದಂತೆ ಇವನು. ನೋಡಿ, ಅವನಿಗೆ ಗೊತ್ತುಂಟು ಮೇಲ್ಗಡೆದೇ ಫ್ಯಾನ್ ಇದಂತ ಹೇಳಿ. ಸೊ ಅದನ್ನು ಸಿಕ್ಕಿಸ್ಲಿಕ್ಕೆ ಹೀಗೆ ಮಾಡ್ತಿದ್ದಾನೆ. ಸೊ ನಮ್ಮ ರಾಯು ಸ್ವಲ್ಪ ದೊಡ್ಡವನಾಗಿ ಈಗ ಒಂದೊಂದೇ ಗೊತ್ತಾಗ್ತಾ ಉಂಟು ಅವನಿಗೆ. ಮಕ್ಕಳು ದೊಡ್ಡವರಾದಾಗ ಒಂದೊಂದೇ ಗೊತ್ತಾಗೋಕೆ ನಮಗೂ ಕೂಡ ಖುಷಿ ಆಗ್ತದೆ, ಅವರದ್ದು ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ ಮೇಲೆ. ಸೊ ಎಲ್ಲ ಕೂಡ ಉಂಟಲ್ಲ, ಇಲ್ಲಿ ಇವತ್ತು ಕ್ಲೀನ್ ಮಾಡೋದು. ನಾವಿವತ್ತು ಮೂಡಬಿದ್ರಿಗೆ ಹೊರಡ್ಲಿಕ್ಕೆಲ್ಲ. ಸೊ ಹಾಗೆ ಅವೇ ನಾವು ಕ್ಲೀನ್ ಮಲ್ಪುಡಿಗೆ ಬಪ್ಪ ಆಯ್ ಮಲ್ದುಜ್ಜಿ ಆಯ್ಗ ಆಪುಜಿಗೆ ಬ್ಲೇಟನ್ಗೆ ಎತ್ತ ಮಿತ್ಬೋದು. ನಾನು ಮತ್ತೆ ರಾಯನ್ ಇಲ್ಲಿ ರೆಡಿಯಾಗಿ ಹೊರಟಿದ್ದೇವೆ. ನೀವು ನೋಡ್ತಿರ್ಬೋದು, ರಾಯನ್ಗೆ ಅಲ್ಲಿ ಚಿಕ್ಕಮ್ಮ ಬಂದರು, ಹಾಗೆ ಅವರನ್ನು ನೋಡ್ತಿದ್ದಾನೆ. ನಮ್ಮ ರಾಯಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದೆ. ಓಪಿನ್ ಓಪಿನ್. ಈಗ ಅವರು ನೋಡಿ ಹೇಳುದು ಹೋಗುದಂತೆ ನಾವು. ಬ್ಯಾಗ್ ಬರ್ಬೇಕಂತ. ಅವರು ನಾವು ಹೋಗುದಾ ಅಂತ ಕೇಳುದು. ಬ್ಯಾಗ್ ಎಲ್ಲ ಉಂಟಲ್ಲ, ಸ್ವಲ್ಪ ದಿವಸದ್ದಂತ ಗೊತ್ತಾಯ್ತು ಅವರಿಗೆ. ಸೊ ಹಾಗೆ ಅವರು ಕೇಳ್ತಿದ್ದಾರೆ ನೀವು ಹೋಗುದಾ ಅಂತ ಹೇಳಿ. ಅವರಿಗೆ ನಾವು ಹೋದರೆ ಸ್ವಲ್ಪ ಬೇಜಾರಾಗ್ತದೆ, ರಾಯನೊಟ್ಟಿಗೆ ಆಟ ಸಿಗೋದಿಲ್ಲಲ್ಲ. ಸೊ ಅದಕ್ಕೆ ಸೊ ಈಗ ನಾವು ಮೂಡಬಿದ್ರಿಗೆ ತಯಾರಾಗಿ ಹೊರಟಿದ್ದೇವೆ. ನನ್ನ ಬ್ಯಾಗ್ ಪ್ಯಾಕ್ ಆಗಿದೆ. ಆಯ್ ಬರ್ಪೆ. ಬರುವಾಗ ಜೋರು ಮಳೆ ಇತ್ತು, ನಾವು ಮನೆಗೆ ಬರುವಾಗ ಸ್ವಲ್ಪ ಕಮ್ಮಿ ಆಯಿತು. ಇನ್ನು ನಮ್ಮದು ರೋಡ್ ನೋಡ್ತಿರ್ಬೋದು, ಸ್ವಲ್ಪ ಮಣ್ಣೆಲ್ಲ ಜಾರಿ ಆಚೆ ಸೈಡೆಲ್ಲ ಹೋಗಿದೆ. ಸ್ವಲ್ಪ ನೀರು ಕೂಡ ನಿಂತಿದೆ. ಇನ್ನು ನಮ್ಮ ಮನೆಯದು ಪರಿಸ್ಥಿತಿ ಹೇಗುಂಟಂತ ಹೋಗಿ ನೋಡಬೇಕು. ಅಂಗಳ ಹೇಗುಂಟು, ನಂತರ ಮನೆ ಒಳಗಡೆ ಎಲ್ಲ ಧೂಳಾಗಿದ್ದ ಇಲ್ವ ಅಂತೆಲ್ಲ ನೋಡ್ಕೊಂಡು ಬರಬೇಕೀಗ. ನೀರು ಹೋದು ಕಣಿ ಆಯ್ತು ಮಂಡಿ ಮುಂದ ಅಂದು ಇಂಕ ಡೌಟ್ ನಮ್ಮಲ್ಪ ಮುಂದೆ ಕನಿಗಂತೀನಿ ಗೊತ್ತಿಚ್ಚಿ. ಸೊ ನಾವೀಗ ರೀಚ್ ಆದ್ವಿ ಮೂಡಬಿದ್ರಿಗೆ. ನೀವು ನೋಡ್ತಿರ್ಬೋದು ನಮ್ಮ ನ್ಯೂ ಮನೆಗೆ ರೀಚ್ ಆದದಷ್ಟೇ. ಈಗ ನಾನು ಎಲ್ಲ ಬಂದ್ ಮಾಡಿ ಹೋಗಿದ್ದೆಲ್ಲ, ಸೊ ಅದನ್ನೆಲ್ಲ ಆನ್ ಮಾಡಬೇಕೀಗ. ಎಲ್ಲ ಕೂಡ ಬಂದ್ ಮಾಡಿ ಹೋಗಿದ್ದೆ ಸೇಫ್ಟಿಗೋಸ್ಕರ. ಎಲ್ಲ ಆನ್ ಮಾಡಬೇಕು. ನಮ್ಮ ರಾಯಲ್ಲಿ ನೋಡ್ತಿದ್ದೇನೆ ಕಿಟಕಿಯಲ್ಲಿ. ಸೊ ಈಗ ರೀಚ್ ಆದದಷ್ಟೇ. ಅಂಗಲೆಲ್ಲ ಕ್ಲೀನ್ ಉಂಟು, ಏನು ತೊಂದರೆ ಇಲ್ಲ. ಇನ್ನು ಇದೆಲ್ಲ ನೋಡಬೇಕು ಏನಾಗಿದೆ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲ ಸೇಫ್ಟಿ ಮಾಡಿ ಹೋಗಿದ್ವಿ. ಇಲ್ಲಿಂದ ಹೋಗಿದ್ವಿ ಕೂಡ ಕಷ್ಟ ಆಗ್ತದೆ. ಸೊ ಇಲ್ಲಿಂದ ನೋಡೋಣ. ನನಗೆ ಬೇಗ ಹೊರಟದ್ದೆಲ್ಲ ಬರುವಾಗಲೇ ಹಸಿವಾಗ್ತಿತ್ತು. ಸೊ ಹಾಗೆ ನಾನು ಪ್ಲಗ್ ಮಾಡಿದ್ವಿ. ನಿಮಗೆ ಕಿಚನೆಲ್ಲ ಕ್ಲೀನ್ ಮಾಡಬೇಕು, ಯಾಕಂತ ಹೇಳಿದರೆ ಈಗ ಫುಲ್ ಗಲೀಜಾಗಿದೆ. ಇದೆಲ್ಲ ತೂಲೆಲ್ಲ ಕುತ್ಕೊಂಡಿದ್ದು. ಕಿಚನೆಲ್ಲ ನಾನು ಕ್ಲೀನ್ ಮಾಡ್ತಾನೆ, ನೆಲವೆಲ್ಲ ಒರೆಸ್ತಿದ್ದಾರೆ. ಇನ್ನು ರಾಯ ಅವಳು ಹಿಂದೆ ಹೋಗ್ತಿದ್ದಾನೆ. ರಾಧೆ ಅಮ್ಮ.
ಸೊ ಮಗು ಅಲ್ಲಿದ್ದಾನೆ. ಇನ್ನು ನಾನು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತೇನೆ. ಮತ್ತೆ ನಾನು ಹೋಗುವಾಗ ಉಂಟಲ್ಲ ಎಲ್ಲ ಗ್ಯಾಸ್ ಮೇಲೆ ಮತ್ತು ಗ್ರೈನೇಟ್ ಮೇಲೆ ಎಲ್ಲ ಬಟ್ಟೆನೆಲ್ಲ ಹಾಕಿ ಹೋಗಿದ್ದೆ. ಯಾಕಂತ ಹೇಳಿದರೆ ಧೂಳೆಲ್ಲ ಜಾಸ್ತಿ ಕುತ್ಕೋಬಾರ್ದಲ್ಲ ಬಟ್ಟೆ ಮೇಲೆ. ಬಟ್ಟೆ ಇದ್ದರೆ ಒಳ್ಳೆಯದಂತ ಹೇಳಿ ಎಲ್ಲ ಬಟ್ಟೆನ ಹಾಕಿ ಹೋಗಿದ್ದೆ. ಸೊ ಎಲ್ಲ ಬಟ್ಟೆನ ತೆಗೆದು ಇನ್ನು ಒಣಗಿದ ಬಟ್ಟೆಯಲ್ಲಿ ಹಾಗೆ ಫುಲ್ಲು ಕ್ಲೀನೆಲ್ಲ ಮಾಡಬೇಕು. ಗ್ಯಾಸ್ ಮೇಲೆ ಸ್ವಲ್ಪ ಧೂಳೆಲ್ಲ ಕುತ್ಕೊಂಡಿದೆ ಜಾಸ್ತಿ. ಸೊ ಅದನ್ನೆಲ್ಲ ನಾನಿಲ್ಲಿ ಕ್ಲೀನ್ ಮಾಡ್ತಿದ್ದೇನೆ. ಇನ್ನು ಮನೆ ಬಂದ್ ಮಾಡಿ ಹೋದರೆ ಅಂತ ನಿಮಗೆ ಗೊತ್ತೇ ಇದೆ ಎಷ್ಟು ಗಲೀಜಾಗ್ತದೆ ಅಂತ ಹೇಳಿ. ಆದರೆ ಅಷ್ಟೊಂದು ಆಗಲಿಲ್ಲ ನಮ್ಮ ಮನೆ, ಜಾಸ್ತಿ ಆಗಲಿಲ್ಲ. ಆದರೂ ಕೂಡ ನಾವು ಒಂದು ಅಡುಗೆ ಮಾಡುವ ಮುಂಚೆ ಎಲ್ಲ ಕ್ಲೀನ್ ಮಾಡಿದರೆ ನಮಗೂ ಕೂಡ ಸ್ವಲ್ಪ ನೆಮ್ಮದಿ ಆಗ್ತದೆ ಅಂತ ಹೇಳಿ ಇಲ್ಲೆಲ್ಲ ನಾನೆಲ್ಲ ಕ್ಲೀನ್ ಮಾಡಿ ಅಡುಗೆ ರೂಮು ಎಲ್ಲ ನಾನು ಕ್ಲೀನ್ ಮಾಡ್ತಿದ್ದೇನೆ. ಅಮ್ಮ ಅಲ್ಲಿ ಹೊರಗಡೆ ಎಲ್ಲ ನೆಲ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಮಗುನ ಅಪ್ಪ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದರೆ ಬೇಗ ಮುಗಿಯುತ್ತದೆ ಅಂತ ಹೇಳಿ ಇಲ್ಲಿ ನಾವು ಮೊದಲು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಚಹಾ ಕುಡಿದ್ರೆ ಆಗ್ತದೆ ಅಂತ ಹೇಳಿ ಇಲ್ಲಿ ನಾವು ಮೊದಲು ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆ ಅಮ್ಮ ಕ್ಲೀನ್ ಮಾಡ್ತಿದ್ದಾರಲ್ಲ ಅವ್ರ ಸಹ ಕ್ಲೀನ್ ಆಗ್ತದೆ, ನಂದು ಕೂಡ ಮೊದಲು ಕ್ಲೀನ್ ಆಗ್ತದಲ್ಲ ಇಲ್ಲಿ. ಸೊ ಅಡುಗೆ ರೂಮ್ ಸಹ ಕ್ಲೀನ್ ಆಯಿತು. ಮತ್ತು ನಾವು ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಇನ್ನು ನಮ್ಮದು ಕಿಟಕಿಯೆಲ್ಲ ಒರೆಸ್ಲಿಕ್ಕೆ ಉಂಟು, ನಾಳೆ ಒರೆಸ್ತೇನೆ. ಮತ್ತು ಇಲ್ಲಿ ಶೋಕೇಸ್ ಎಲ್ಲ ಒರೆಸ್ಲಿಕ್ಕೆ ಉಂಟು. ಈಗ ಬಂದು ಸಾಕಾಯ್ತಲ್ಲ, ದೂರದಿಂದ ಬಂದದಲ್ಲ, ಸ್ವಲ್ಪ ಸಾಕಾಯಿತು. ಸೊ ಹಾಗೆ ಇನ್ನು ಇಲ್ಲೆಲ್ಲ ಒರೆಸಿ ಇನ್ನು ನಾಳೆ ಕ್ಲೀನ್ ಮಾಡಬೇಕು. ಬಾತ್ರೂಮ್ ಎಲ್ಲ ಕ್ಲೀನೆಲ್ಲ ಮಾಡಲಿಕ್ಕೆ ಮಾಡಿದ್ರು ಸ್ವಲ್ಪ, ಆದರೂ ಕೂಡ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ಸಿಟೌಟಲ್ಲಿ ಒಂದು ನನ್ನ ಅಣ್ಣ ಎಲ್ಲ ಬಂದೋಬಸ್ತ್ ಮಾಡಿ ಹೋಗಿದ್ದ. ಇಲ್ಲಿ ನೋಡ್ತಿರ್ಬೋದು ನೀವು, ಇದನ್ನೆಲ್ಲ ಕಟ್ಟಿ ಹೋಗಿದ್ದನ್ನು ತೆಗೆದ್ವಿ ನಾವು. ಇನ್ನು ಇಲ್ಲಿಗೆ ನಮಗೆ ನೆಲ ಎಲ್ಲ ಒರೆಸ್ಲಿಕ್ಕೆಲ್ಲ ಆಗ್ತದಲ್ಲ, ಅದಕ್ಕೋಸ್ಕರ. ಸೊ ಹಾಗೆ ರಾಯಿಗೆ ಇಲ್ಲಿ ತುಂಬ ಖುಷಿಯಾಗಿದೆ. ಡಿಂಗಿ ಡಿಂಗಿ ಡಿಂಗ್, ಡಿಂಗಿ ಡಿಂಗಿ ಡಿಂಗ್, ಡಿಂಗಿ ಡಿಂಗಿ ಡಿಂಗ್. ಇನ್ನು ನಾನು ಹೋಗುವಾಗ ಉಂಟಲ್ಲ ಒಂದು 2-3 ಹೂವಿನ ಗಿಡ ನೆಟ್ಟು ಹೋಗಿದ್ದೆ, ನೀವು ನೋಡ್ತಿರ್ಬೋದಲ್ಲಿ. ಸೊ ಗಿಡ ನೆಟ್ಟು ಹೋಗಿದ್ದೆ, ಅದನ್ನೀಗ ನೋಡೋಣ ಅಂತಾಗೆ ಬಂದದಷ್ಟು. ನನಗೆ ಆಗ ಬರುವಾಗ ಅಷ್ಟೊಂದು ಗಮನಿಸಲಿಲ್ಲ. ಒಳ್ಳೆಯದಾಗಿದೆ ಹೂವಿನ ಗಿಡ. ಇಲ್ಲಿ ನೋಡಿ, ನಾನೀಗ ಹೊರಗಡೆ ಬಂದರೆ ರಾಯಿ ಕೂಡ ಹೊರಗಡೆ ಬರ್ತಾನೆ. ಅವನು ಶಾಮಿ ಮಾಡೋದಂತೆ, ಅವನೆಲ್ಲಿ ಹೋಗುಂಟಲ್ಲ ಶಾಮಿ ಮಾಡ್ತಾನೇ ಇರೋದು. ಹಾಗೆ ಈಗ ಸ್ವಲ್ಪ ಹನಿ ಮಳೆ ಬರ್ತಾ ಉಂಟು. ನಾನು ನಿಮಗೀಗ ಗಿಡ ತೋರಿಸ್ತೇನೆ. ಸೊ ಎಷ್ಟು ಒಳ್ಳೆದ ರೀತಿಯಲ್ಲಿ ಬಂದಿದೆ. ಇದು ಮುಂಚೆನೇ ನೆಟ್ಟಿದ್ರು, ಇದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬಂದಿದೆ ಗಿಡ. ಜೋರು ಮಳೆ ಬಂತು. ನನಗೆ ಮೊದಲೇ ಶೀತ ಆಗಿದೆ. ಈಗ ಇನ್ನು ನೆನೆದ್ರೆ ಉಂಟಲ್ಲ ಮತ್ತು ಜೋರು ಶೀತ ಆಗ್ಬೋದು. ಇನ್ನು ಅಲ್ಲಿ ಬೇವಿನ ಸೊಪ್ಪು ಮತ್ತು 2 ಬೇವಿನ ಸೊಪ್ಪುದು ಗಿಡ ನೆಟ್ಟಿದ್ದೇನೆ. ಅದಕ್ಕೆ ನೋಡಬೇಕು, ಅಲ್ಲಿ ನೀರು ಹೋಗ್ತಾ ಉಂಟಲ್ಲ. ನಾನು ಮುಂಚೆನೇ ನೆಟ್ಟಿದ್ದ ಗಿಡನಲ್ಲಿ, ಅಲ್ಲಿ ನೀರು ಹೋಗ್ತುಂಟಲ್ಲ ಅಲ್ಲಿ ಸೈಡಲ್ಲಿ ನೆಟ್ಟದ್ದು. ಆದರೆ ಇವರೆಂತ ಮಾಡಿದ್ರು ಅಂತ ಹೇಳಿದರೆ, ಅದರದ್ದು ನೀರು ಉಂಟಲ್ಲ ಸೀದಾ ಅಲ್ಲಿಗೆ ಬಿಟ್ಟಿದ್ದಾರೆ. ಇನ್ನು ಅದು ಮಣ್ಣೆಲ್ಲ ಹೋಗಿ ಮೊದಲೇ ಅದು ಬಂಡೆಕಲ್ಲಿದು ಸೈಡ್, ನನಗೆ ಆಗ್ತದಿಲ್ವ ಅಂತಲೇ ಡೌಟ್ ಉಂಟು. ಇವರು ಹೋಗಿ ಅಲ್ಲಿಯೇ ಇದು ಮಾಡಿದ್ದಾರೆ, ಅದರ ಪೈಪ್ ನೀರು ಬಿಟ್ಟಿದ್ದಾರೆ. ನನಗೆ ಅದು ಉಂಟಾ ಇಲ್ವ ಅಂತಲೇ ಗೊತ್ತಿಲ್ಲ. ಇನ್ನೊಂದು ಆಚೆ ಸೈಡ್ ನೆಟ್ಟಿದ್ದೇನೆ. ನಿಮಗೆ ಮಳೆ ಹೋದರೆ ನಾನು ತೋರಿಸ್ಬೋದಿತ್ತು. ಈಗ ಮಳೆ ಉಂಟಲ್ಲ, 2 ದಿವಸ ಇದ್ದೇನಲ್ಲ ನಾನು, 4 ದಿವಸ ಇದ್ದೇನೆ. ನಿಮಗೆ ತೋರಿಸ್ತೇನೆ ಮನೆಯದು ಸಿಚುವೇಶನ್ ಎಲ್ಲ ಹೇಗೆ ಉಂಟಂತ ಹೇಳಿ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ರಾಯನ್ ಹೌದು. ಈಗ ನಾವಿಲ್ಲಿ ಕಟ್ಟಿದ್ರೆ ಉಂಟಲ್ಲ, ನಮಗೆ ಈ ನಾಯಿಗಳೆಲ್ಲ ಬಂದು ಇಲ್ಲಿ ಕಾಲಿನ ನಚ್ಚಿ ಎಲ್ಲ ಇಲ್ಲ, ಫುಲ್ಲು ನಾಯಿಗಳಿಗೆಲ್ಲ ಸೇಫ್ಟಿ ಮಾಡಿ ಹೋಗಿದ್ವಿ, ಇನ್ನು ಬರಬಾರ್ದು ಅಂತ ಹೇಳಿ. ಇವನ್ ನೋಡಿ, ಹಾಗೆ ಎಲ್ಲ ನಾಯಿಗಳಲ್ಲಿ ಈಗ ಬರ್ತಿಲ್ಲ. ಇನ್ನು ನಾನು ಯಾರೊಟ್ಟಿಗೆ ಮಾತಾಡೋದು ಅಂತ ಹೇಳಿ ನೋಡೋದು. ಅವನಿಗೀಗ ವಿಡಿಯೋದಲ್ಲಿ ಮಾತಾಡಿ ಸ್ವಲ್ಪ ಅಭ್ಯಾಸ ಆಗಿದೆ. ಅವನಿಗೆ ಬಸ್ಸಲ್ಲಿ ಬರುವಾಗ ಉಂಟಲ್ಲ ಸ್ವಲ್ಪ ನಿದ್ದೆ ಮಾಡಿದ್ದು, ಇನ್ನು ಸ್ವಲ್ಪ ನಿದ್ದೆ ಸಹ ಬರುವ ಚಾನ್ಸಸ್ ಉಂಟು. ಈಗ ಊಟ ಎಲ್ಲ ಕೊಟ್ಟೆ ಅವನಿಗೆ. ಸೊ ಹಾಗೆ ಇನ್ನು ಸ್ವಲ್ಪ ಹೊತ್ತಾದ ನಂತರ ಮಲಗಿಸ್ಬೇಕು. ನಿದ್ದೆ ಬರ್ತಾ ಉಂಟು. ಈಗ ಕರೆಂಟ್ ಕೂಡ ಹೋಗಿ ಬಂದದಷ್ಟು ಅಲ್ಲೇ ಆಗ್ತದೆ. ನನ್ನ ತಂಗಿ ಬಂದು ಹಾಗೆ ಹೊಲ ನೋಡ್ತಿದ್ದಾರೆ.
ಅಲ್ಲ ನೀರು ಬರ್ತೀನಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.